ಎಲ್ಲರಿಗೂ ಶುಭೋದಯ. ಮೊದಲನೆಯದಾಗಿ ಕನಕದಾಸ ಜಯಂತಿಯ ಪ್ರಯುಕ್ತ ನನ್ನೆಲ್ಲ ಶಿಕ್ಷಕರಿಗೂ ಹಾಗೂ ನನ್ನೆಲ್ಲ ಗೆಳತಿಯರಿಗೂ ಕನಕದಾಸ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಈ ಕನಕದಾಸ ಜಯಂತಿಯನ್ನು ಕುರಿತು ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ. ಕುಲ ಕುಲವೆನುತಿಹರು ಕುಲವಾದುದು ಸತ್ಯ ಸುಖವುಳ್ಳ ಜನರಿಗೆ, ತೀರ್ಥವನ್ನು ಪಿಡಿದವರು ತಿರುನಾಮಧಾರಿಗಳೇ, ಜನ್ಮ ಸಾರ್ಥಕವಿಲ್ಲದವರು ಭಾಗವತರಹುದೇ, ಆವ ಕುಲವಾದರೇನೋ ಆತ್ಮಭಾವವರಿತ ಮೇಲೆ. ಇವು ಕನಕದಾಸರು ರಚಿಸಿದ ಕೀರ್ತನೆಯಲ್ಲಿನ ಸುಂದರ ಸಾಲುಗಳು. ಶ್ರೀ ಕನಕದಾಸರು ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ 1508ರಲ್ಲಿ ಕುರುಬಗೌಡ ಜನಾಂಗಕ್ಕೆ ಸೇರಿದ ಬಚ್ಚಮ್ಮ ಮತ್ತು ಬೀರಪ್ಪ ನಾಯಕ ಎಂಬ ದಂಪತಿಗಳ ಮಗನಾಗಿ ಜನಿಸಿದರು. ಶ್ರೀ ಕನಕದಾಸರು ವ್ಯಾಸರಾಯರ ಮೆಚ್ಚಿನ ಶಿಷ್ಯರಾಗಿದ್ದರು. ವ್ಯಾಸರಾಯರಿಂದ ಮಧ್ವತತ್ವಶಾಸ್ತ್ರಗಳನ್ನು ಕಲಿತ ಶ್ರೀ ಕನಕದಾಸರು ಉಡುಪಿ ಶ್ರೀಕೃಷ್ಣನ ಅನನ್ಯ ಭಕ್ತರಾಗಿದ್ದರು. ಕಾಗಿನೆಲೆಯ ಆದಿಕೇಶವರಾಯನ ಭಕ್ತರಾದ ಶ್ರೀ ಕನಕದಾಸರು ಜಾತಿ ತಾರತಮ್ಯಗಳನ್ನು ಅಲ್ಲಗೆಳೆದರು. ಇವರ ಕೀರ್ತನೆಗಳ ಅಂಕಿತ ನಾಮ ಕಾಗಿನೆಲೆಯ ಆದಿಕೇಶವರಾಯ. ಅನೇಕ ಜನರ ನಂಬಿಕೆಯಂತೆ ಇವರಿಗೆ ಉಡುಪಿ ಶ್ರೀಕೃಷ್ಣ ದೇವಸ್ಥಾನದಲ್ಲಿ ಪ್ರವೇಶ ದೊರೆಯದೆ ಹೋದಾಗ ದೇವಸ್ಥಾನದ ಹಿಂದೆ ನಿಂತು ಹಾಡತೊಡಗಿದರಂತೆ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಎಂದು ಹಾಡಿದಾಗ ಹಿಂಭಾಗದ ಗೋಡೆ ಒಡೆದು ಕೃಷ್ಣನ ವಿಗ್ರಹ ಹಿಮ್ಮುಖವಾಗಿ ತಿರುಗಿತ್ತಂತೆ. ಈಗಲೂ ಆ ಬಿರುಕಿನಲ್ಲಿ ಆ ಶ್ರೀಕೃಷ್ಣನ ಕಾಣಬಹುದು. ಅಲ್ಲಿ ಒಂದು ಕಿಟಕಿಯನ್ನು ನಿರ್ಮಿಸಿ ಅದಕ್ಕೆ ಕನಕನ ಕಿಂಡಿ ಎಂದು ಕರೆಯುತ್ತಾರೆ. ಹೀಗೆ ಈ ಶ್ರೀ ಕನಕದಾಸರು ತಮ್ಮ ಕೀರ್ತನೆಗಳಲ್ಲಾಗಲಿ, ಮಠದ ದಾಖಲೆಗಳಲ್ಲಾಗಲಿ, ಇತರೆ ಕೃತಿಗಳಲ್ಲಾಗಲಿ ಕೃಷ್ಣನ ದೇವಸ್ಥಾನದ ಬಗ್ಗೆ ಎಲ್ಲಿಯೂ ಪ್ರಸ್ತಾಪವಾಗಿಲ್ಲ. ಹೀಗೆ ಕನಕದಾಸರು ಕುಲ ಜಾತಿ ಮತಗಳ ಬಗ್ಗೆ ಹೋರಾಡಬೇಕಾಯಿತು. ಆಗ ಅವರು ತಮ್ಮ ಕೀರ್ತನೆಗಳ ಮೂಲಕ ಹೇಳುತ್ತಾರೆ, ಕುಲವೆಂದು ಹೋರಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ, ಆತ್ಮ ಯಾವ ಕುಲ ಜೀವ ಯಾವ ಕುಲ, ತದ್ಭವದ ಕುಲವ ಬೇಡಿರಯ್ಯ. ಆತ್ಮರ ಆತ್ಮ ಶ್ರೀ ಕಾಗಿನೆಲೆ ಆದಿಕೇಶವರಾಯ ಇರುವಾಗ ಯಾವ ಕುಲವಯ್ಯ ಎಂದು ಹೇಳುತ್ತಾ ಈ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ. ತಪ್ಪಿದ್ದರೆ ಕ್ಷಮೆ ಹೇಳಿ. ಧನ್ಯವಾದಗಳು.